ಎಜಿ ನ್ಯೂಸ್ಗೆ ಸ್ವಾಗತ. ಇಂದು ಸಂವಿಧಾನ ದಿನಾಚರಣೆ ಅಂಗವಾಗಿ ಬಿಬಿಎಂಪಿ ಕೇಂದ್ರ ಕಚೇರಿಯ ಆವರಣದಲ್ಲಿ ಇರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸಿದರು. ಆ ಬಳಿಕ ಸಂವಿಧಾನ ಪೀಠಿಕೆಯನ್ನು ಬೋಧಿಸಿದರು. ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನು ಎಲ್ಲ ಸಾರ್ವಜನಿಕವಾಗಿ ಓದ್ತೇವೆ. ಅದು ಓದುವಾಗ ಈ ಸಂವಿಧಾನ ರಚನೆ ಮಾಡುವಾಗ ಅದು ಮೂಲ ತತ್ವಗಳನ್ನು ನಮ್ಮ ಮುಖಂಡರು ಮತ್ತು ಬಾಬಾ ಸಾಹೇಬ್ ಅವರು ಇಟ್ಕೊಂಡು ಹೇಗೆ ಈ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಅದಕ್ಕೆ ಫುಲ್ ಸಾರಾಂಶ ಇದರಲ್ಲಿ ಇರುತ್ತೆ, ನಮ್ಮ ಪ್ರಸ್ತಾವನೆಯಲ್ಲಿ ಇರುತ್ತದೆ. ಇದು ಎಲ್ಲ ತತ್ವಗಳನ್ನು ನಾವು ಅಳವಡಿಸಿಕೊಂಡೇ ನಮ್ಮ ಸಂವಿಧಾನವನ್ನು ರಚನೆ ಮಾಡಿದ್ದೇವೆ. ಹೀಗಾಗಿ ಸಂವಿಧಾನವನ್ನು ಅರ್ಥೈಸಬೇಕಾದ್ರೆ ಆ ಪ್ರಸ್ತಾವನೆ ಓದುವುದು ಭಾಳ ಪ್ರಮುಖ. ಆ ಪ್ರಸ್ತಾವನೆಯೇ ನಮಗೆ ಓದುವುದು ಈಸಿನೂ ಇದೆ. ಫುಲ್ ಸಂವಿಧಾನ ಓದಿದರೆ ಅದರಲ್ಲಿ ಪ್ರತಿಯೊಂದು ಅಂಶಕ್ಕೆ ಒಂದು ಚಾಪ್ಟರೇ ಇರುತ್ತೆ, ಅದರಲ್ಲಿ ಸುಮಾರು ಖಂಡಗಳು ಇರುತ್ತವೆ. ಇದನ್ನು ಚಾಪ್ಟರ್ನಲ್ಲಿ ಇರ್ತಕ್ಕಂಥ ಮೂಲ ತತ್ವ ಇದರಲ್ಲಿ ಒಳಗೊಂಡು ನಾವು ಸಂವಿಧಾನ ರಚನೆ ಮಾಡಿದ್ದೀವಿ ಅಂತ ಹೇಳಿದರೆ ಎಲ್ಲರೂ ಅದು ಸಂವಿಧಾನಕ್ಕೆ ಬದ್ಧ ಆಗ್ತಾರೆ. ಅದರಲ್ಲಿ ಇರ್ತಕ್ಕಂಥ ವಿಷಯಗಳು ಏನಿದೆ ನಮ್ಮ ತಲೆಯಲ್ಲಿ ಇರುತ್ತದೆ. ಅಷ್ಟು ಭಾವನೆ ಇದ್ದರೆ ಸಾಕು. ಆ ಭಾವನೆ ಮೂಡಿಸ್ಲಿಕ್ಕೆ ನಾವು ಇದನ್ನು ಓದ್ತೇವೆ. ನಾವು ಎಲ್ಲರೂ ಕೂಡ ದಿನನಿತ್ಯ ಇದನ್ನು ಓದ್ತಕ್ಕಂಥ ವಿಚಾರ ಇದೆ ಆ್ಯಕ್ಚುಲಿ. ಯಾಕಂದರೆ ನಾವು ಯಾವಾಗಲೂ ಸ್ವಲ್ಪ ದಾರಿಯಿಂದ ಈ ಕಡೆ ಆ ಕಡೆ ಹೋಗ್ತಾ ಇರ್ತೀವಿ. ಹೀಗಾಗಿ ಆ ದಾರಿಯನ್ನು ಕರೆಕ್ಟಾಗಿ ಹಿಡಿಯಬೇಕಾದ್ರೆ ದಿನನಿತ್ಯ ಅದನ್ನು ಓದುವುದು ಇನ್ನೂ ಸೂಕ್ತ. ಈ ವೇಳೆ ವಿಶೇಷ ಆಯುಕ್ತರು ಆದ ಡಾಕ್ಟರ್ ಕೆ ಹರೀಶ್ ಕುಮಾರ್, ವಲಯ ಆಯುಕ್ತರು ಆದ ಸತೀಶ್, ಉಪ ಆಯುಕ್ತರು ಆದ ಮಂಜುನಾಥ ಸ್ವಾಮಿ, ಜಂಟಿ ಆಯುಕ್ತರು ಆದ ಲಕ್ಷ್ಮೀದೇವಿ ಸೇರಿ ಇನ್ನಿತರೆ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.